2024 ಮೊದಲನೇ ವ್ಲಾಗ್ ನಂದು. ಆಂಟಿ ಸ್ವಲ್ಪ ಪಾಪ ಫಸ್ಟ್ ಟೈಮ್ ನರ್ವಸ್ ಆಗ್ತಾ ಇದಾರೆ. ನಾವು ಈಕೋ ಬೀಚ್ ಗೆ ಊಟಕ್ಕೆ ಹೋಗ್ತಾ ಇದ್ದೇವೆ. ಈ ಸೀಸನ್ ಎಲ್ಲಿ ಹೋಗ್ಬೇಕು? ಬಿಗ್ ಬಾಸ್ ಗೆ ಹೋಗ್ಬೇಕಾ ನೀನು? ಇದು ದೋಡಿ ಫ್ರೈ. ಓ ಹಾಯ್ ಗಾಯ್ಸ್, ಇವತ್ತು ನಾವಿದೀವಿ ಹಲೋ ಬಾರಾ, 1 ನಿಮಿಷದ ಇಂಟರ್ವ್ಯೂ ಬ್ರೋ. ಓಕೆ, ಸ್ಪೆಷಲ್ ಹಾಕಿದ್ರೆ ಚೆನ್ನಾಗಿ ಕಾಣಲಿ ಅಂತ. ಬಾಯ್ ಬಾಯ್ ಬಾಯ್. ಮತ್ತಲ್ಲಿ ಸಿಗ್ತೀವಲ್ಲ. ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಖಿಲ್ ಗೌಡ. ಸೊ ಏನಪ್ಪಾ ವಿಷಯ ಅಂತಂದ್ರೆ, ಆಫ್ಟರ್ ಅ ಲಾಂಗ್ ಟೈಮ್ ನಾನು ಹೊನ್ನಾವರಕ್ಕೆ ಬಂದಿದ್ದೀನಿ. ಕಡಲ ತೀರ ಒಂದು 5-6 ವರ್ಷ ಆಯ್ತು ನಾನು ಬಂದು. ಸೊ ನನ್ನ ಫ್ರೆಂಡು ಸಾಗರ್ ಅಂತ, ಸ್ವಲ್ಪ ಅಲ್ಬಿಡಪ್ಪ, ನ್ಯಾಚುರಲ್ ಆಗಿರು, ಎದುರು ಬೇಡ. ಸೊ ಹಾಯ್ ಹೇಳೋ. ಹಾಯ್. ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿನ ಬೆಲ್ ಐಕನ್ನ ಒತ್ತಿ. 2024 ಮೊದಲನೇ ವ್ಲಾಗ್ ನಂದು. ಆಂಟಿ ಹೇಳ್ತಿದ್ರು ನಿಖಿಲೇ ವ್ಲಾಗ್ ಮಾಡಪ್ಪ ಅಂತ ಹೇಳಿ. ಸೊ ಅದಕ್ಕೆ ಮೈಕಲ್ ಇಟ್ಕೊಳ್ಳಿ, ಮೈಕಲ್ ಮಾತಾಡೋದು ಪಾಪ ಗೊತ್ತಿಲ್ಲ. ಸೊ ಎಲ್ಲಿ ಹೋಗ್ತಾ ಇದೀವಿ ಈಗ ನೆಕ್ಸ್ಟ್? ನಾವ್ ಇವಾಗ ಈಕೋ ಬೀಚ್ ಹೋಗ್ತಾ ಇದೀವಿ. ಮೈಕು ಈಕೋ ಬೀಚ್ ಹೊನ್ನಾವರದಲ್ಲ. ಏನಕ್ಕೆ ಹೋಗ್ತಾ ಇರೋದು? ಅಲ್ಲಿ ಪಿಕ್ನಿಕ್ ಹೋಗ್ತಾ ಇದೀವಿ. Picnic ಗ? ನಿಖಿಲ್ ಬಂದಿದ್ದಾನೆ ತುಂಬಾ ದಿವಸದ ನಂತರ. ಸರಿ, ಓಕೆ. ಈಗ ಅಲ್ಲಿ ಸಿಗೋಣ. ಆಂಟಿ ಸ್ವಲ್ಪ ಪಾಪ ಫಸ್ಟ್ ಟೈಮ್ ನರ್ವಸ್ ಆಗ್ತಾ ಇದಾರೆ. ಅಲ್ಲಿ ಹೋದ್ಮೇಲೆ ಎಲ್ಲ ಕಾಮ್ ಡೌನ್ ಆಗ್ತಾರೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಬರ್ತೀನಿ ಪಿಕ್ನಿಕ್ಗೆ. ಎಲ್ಲಂಟಿ? ಪಾರ್ಕಿಗ? ಇಕೋ ಬೀಚ್ ಸಿಗೋಣ, ಅಲ್ಲಿ ಸಿಗೋಣ. ಬಾಯ್. ಏನಂಟಿ? ಮಗ ಬರ್ತಿದ್ದೆ ಇಲ್ಲೇ. ಸೊ ಗೈಸ್, ನಾವ್ ಹೇಳ್ತಿದೀವಿ ಅಂಕಲ್ ಜೊತೆ. ಅಂಕಲ್ ಸರಿ ಸರಿ. ಹಾಯ್. ನೋಡಿ ಅಂಕಲ್, ಹಾಯ್. ಎಲ್ಲಿ ಹೋಗ್ತಾ ಇದೀವಿ ಅಂಕಲ್ ನಾವು ಇವತ್ತು? ನಾವು ಈಕೋ ಬೀಚ್ ಗೆ ಊಟಕ್ಕೆ ಹೋಗ್ತಾ ಇದ್ದೇವೆ. ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂಕಲ್ ನಿಮ್ಮ ಮನೆಯಿಂದ? ಒಂದು 3 ಕಿಲೋಮೀಟರ್ಸ್ ಆಗುತ್ತೆ, 3-4 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಓಕೆ. ಅದು ಬೀಚ್ ಹೆಸರು ಏನಾದ್ರು ಇದೆಯಾ ಅಂಕಲ್? ಈಕೋ ಬೀಚ್ ಅಂತ ಹೇಳಿ, ಕಾಸರಗೋಡು ಬೀಚ್ ಅದು. ಓಕೆ. ಈಗ ಈಕೋ ಬೀಚ್ ಅಂತ ನಾಮಕರಣ ಮಾಡಿದ್ದಾರೆ. ತುಂಬಾ ಸ್ಪೆಷಲ್ ಅದು. ನಮ್ ಹೊನ್ನಾವರ್ನೇ ಒಂದು ಸ್ಪೆಷಲ್. ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ತುಂಬಾ ಫೇಮಸ್. ಓಕೆ. ಅಲ್ಲಿ ಇದು ಫಿಶ್ ಗಳೆಲ್ಲ ಯಾವ್ದು ಚೆನ್ನಾಗಿರ್ತಾವ ಅಂಕಲ್? ಫಿಶ್ ಗಳೆಲ್ಲ ಸಮುದ್ರದಲ್ಲಿ. ನಿಮ್ ಫೇವ್ರೇಟ್ ಫಿಶ್ ಯಾವ್ದು ಅಂಕಲ್? ನಮ್ ಫೇವ್ರೇಟ್ ಫಿಶ್ ಇಸೋಣ ಅಂತ ಹೇಳಿ. ಇಸೋಣ. ನಿಖಿಲ್ ಸಾಗರ್ ಒಟ್ಟಿಗೆ ಬಂದಿದ್ದಾರೆ ತುಂಬಾ ದಿವಸದ ನಂತರ. ಖುಷಿ ಆಯ್ತು. ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಹೊಟ್ಟೆ ತುಂಬಾ ಊಟ ಹಾಕಿ ಒಳ್ಳೆ ಟೇಸ್ಟಿ ಫುಡ್. ಮಾತ್ರ ಕ್ಲೈಮೇಟ್ ಮಾತ್ರ ಸೀರಿಯಸ್ಲಿ ಗೈಸ್ ತುಂಬಾ ಅಂದ್ರೆ ತುಂಬಾ ಹಾಟ್ ಆಗ್ತಿದೆ ಟೆಂಪರೇಚರು ನನಗೆ. ಬೆಂಗಳೂರಲ್ಲಿ ನಾನು ಆ ಒಂದು ಟೆಂಪರೇಚರ್ಗೂ ಇಲ್ಲಿ ಇರೋತಕ್ಕಂತ ಒಂದು ಟೆಂಪರೇಚರು ಸಖತ್ ಹಾಟ್ ಇದೆ. ಬಟ್ ಮಾತ್ರ ಪ್ಲೇಸಸ್ ಮಾತ್ರ ಸೀರಿಯಸ್ಲಿ ಅಮೇಸಿಂಗ್ ಆಗಿದೆ. ಯಾಕಂದ್ರೆ 8th 9th 10th ನಾನು ನೀನು ಒಟ್ಟಿಗೆ ಅಲ್ವೇನೋ ಓದಿದ್ದು? ಕೊಡಿ ಅಂಟಿ ಮೈಕಲ್ಲಿ. ನಾನು ಮತ್ತೆ ಅವನು 8th 9th 10th ಅಲ್ಲಿ ಒಟ್ಟಿಗೆ BGS ಹೇಳ್ಸಾಗ BGS ಸೆಂಟ್ರಲ್ ಸ್ಕೂಲ್ ಅಲ್ಲಿ ಓದಿದ್ದು. ಸೊ ಏನ್ ಮಸ್ತಿ ಅಂದ್ರೆ ಫುಲ್ ಮಜಾ ಮಾಡ್ತಿದ್ವಿ, ಗಮ್ಮತ್ ಮಾಡ್ತಿದ್ವಿ, ಅಂದ್ರೆ ಫುಲ್ ಕಾಮಿಡಿ ಮಾಡಿಕೊಂಡು. ಸೊ ಅದು ಬಿಟ್ರೆ ಒಂದು 6 years ಬಿಟ್ರೆ ನೆಕ್ಸ್ಟ್ ನಾನ್ ಬರ್ತಾ ಇರೋದು ಆಕ್ಚುಲಿ 6 ವರ್ಷ ಆಯ್ತು. ಅದು ಅಲ್ದೇನೆ 2024ನೇ ಫಸ್ಟ್ ವ್ಲಾಗ್ ಬೇರೆ. ವ್ಲಾಗ್ ಮಾಡಕ್ ಟೈಮ್ ಸಿಗ್ತಾ ಇರ್ಲಿಲ್ಲ, ನಿಮ್ಗೆ ಗೊತ್ತಾ. ಶೂಟಿಂಗು, ಆ ಬಿಸಿ 4-5 ಪ್ರಾಜೆಕ್ಟ್ಸ್ ಮಾಡ್ಕೊಂಡು ನಾನು ಕೇಳ್ತಿದ್ರು ಏನಾದ್ರು ಮಾಡಪ್ಪ, ಅಟ್ಲೀಸ್ಟ್ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ನೋಡ್ಬೇಕು, ನಿನ್ನ ಟಿವಿ ಥಿಯೇಟರ್ ಅಲ್ಲಿ ನೋಡಿ ಬೋರ್ ಆಗಿದೆ ಅಂತ. ಸೊ ಅದಕ್ಕೆ ಬಂದಿದ್ದೀನಿ. ಆಂಟಿ ಹೇಳಿದಾರೆ ಪಾಪ ಮಾಡು ಅಂತ. ಏನಂಟಿ? ಹೌದಪ್ಪ, ಮಾಡು, ಬೆಳಿಬೇಕು ನೀನು. ನೋಡಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ಎಲ್ಲಿಗೆ ಹೋಗ್ಬೇಕು ಆಂಟಿ ನಾನು ನೆಕ್ಸ್ಟ್ ಇಯರ್ ಈ ಸೀಸನ್ ಎಲ್ಲಿಗೆ ಹೋಗ್ಬೇಕು ನಾನು? ಬಿಗ್ ಬಾಸ್ ಗೆ ಹೋಗ್ಬೇಕಾ ನೀನು? ಅಂಕಲ್ ನಮ್ದೆಲ್ಲ ಊಟ ನಿಮ್ಗೆ ವಿನ್ನರ್ ಆಗ್ಬೇಕು. ನೆಕ್ಸ್ಟ್ 11 ಸೀಸನ್ ಗೆ ನೀನ್ ವಿನ್ನರ್ ಆಗ್ಬೇಕು. ನೋಡಿ ಎಷ್ಟು ನಮ್ದೆಲ್ಲ ಊಟ ಇದೆ ನಿಮ್ಗೆ. ಹೊನ್ನಾವರ ಜನತೆ ಹೆಂಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲ ಅಂತಲ್ಲ, ಎಲ್ಲಾ ಕಡೆ ಹೋದ್ರು ಬಿಗ್ ಬಾಸ್ಗೆ ಹೋಗಿ ಬ್ರೋ, ಬಿಗ್ ಬಾಸ್ಗೆ ಹೋಗಿ ಅಂತ ಇರ್ತೀರಾ. ಈ ತರ ಒಂದು ಪ್ರೀತಿ ವಿಶ್ವಾಸ ನನಗ್ ಸಿಗ್ತಾ ಇದೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಸೊ ಓಕೆ ಗೈಸ್, ಸಿಗೋಣ. ಸಖತ್ ಹಾಟ್ ಆಗ್ತಿದೆ. ಅಂಕಲ್ AC ಹಾಕಿದೀರಾ ಅಂಕಲ್? ಸೊ ಈಗ ಅಲ್ಲಿ ಹೋಗಿ ಪಿಕ್ನಿಕ್, ಫುಲ್ ಹೊಟ್ಟೆ ಬೇರೆ ಹಸಿತಾ ಇದೆ, ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ. ಆಂಟಿ ಏನೇನೋ ವೆರೈಟಿ ಮಾಡಿದ್ದಾರೆ, ಅದೇನು ಅಂತ ಆಂಟಿ ಬಾಯಿಂದ ಪಿಕ್ನಿಕ್ ಅಲ್ಲಿ ಹೋದ್ಮೇಲೆ ದೋಡಿ ಫಿಶ್ ಒಳ್ಳೆ ಬನ್ನೂರು ಕುರಿ. ಬನ್ನೂರು ಕುರಿ, ಜೋಡಿ ಶಬಾಬು. ನನ್ ಬಾಯಿಗೆ ಈಗಲೇ ನೀರ್ ಬರ್ತಾ ಇದೆ. ಸ್ವಲ್ಪ ಬೇಗ ಹೋಗ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡ್ಬಿಟ್ಟು ಅಲ್ಲಿ ತೋರಿಸ್ತೀನಿ ಆಂಟಿ ಏನೇನ್ ಮಾಡಿದಾರೆ ಅಂತ. ಆಂಟಿ ಹೇಳ್ತೀರಾ ಆಂಟಿ? ಹೇಳ್ತೀನಿ ಮಗ. ಸರಿ, ಓಕೆ, ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಅಲ್ಲಿ ಸಿಗ್ತೀನಿ. ಬಾಯ್ ಆಂಟಿ. ಬಾಯ್ ಹೇಳಿ ಆಂಟಿ. ಬಾಯ್ 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 ಬಾಯ್. ಮತ್ತಲ್ಲಿ ಸಿಗ್ತೀವಲ್ಲ.
ನಿನ್ನೆ ಇಲ್ಲ ಅಲ್ವಾ ಸಾಗರ್ ನಾನು ಇದ್ ಮಾಡಿದ್ದು. ಸೂಪರ್ ಆಗಿದೆ ಇಲ್ಲಿ ಬ್ಲೂಯಿಶ್. ಓಕೆ, 1 2 3 4 5 ಜನದ ಜೊತೆಗೆ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಒಬ್ರು ಬರ್ತಾ ಇದಾರೆ. ಬಾಡಿ ಬಿಲ್ಡರ್ ಅಂತಾನೆ ಹೇಳ್ಬೋದು. ಸೊ ಅಲ್ಲ, ನನ್ನ ಬಾಡಿಗಿಂತ ಏನು ಅವ್ರ ಬಾಡಿ ಅಷ್ಟಿಲ್ಲ. ಸೊ ಬ್ರೋ ಬನ್ನಿ ಬ್ರೋ. ಸೊ ಮಾತಾಡ್ಸೋಣ. ಸೊ ಏನಂತಾರೆ ಅಂತ ಸಡನ್ ಆಗಿ ಮೈಕ್ ಕೊಡ್ತೀನಿ. ಪಾಪ ಅವ್ರಿಗೂ ರೂಢಿ ಇಲ್ಲ ಮಾತಾಡಿ. ಫಸ್ಟ್ ಬ್ಲಾಗ್ ಬ್ರೋ ತಗೊಳ್ಳಿ ಬ್ರೋ. ಸೊ ಏನ್ ಹೇಳ್ತೀರಾ ಬ್ರೋ? ಏನ್ ಹೇಳ್ತೀರಾ ನನ್ನ ವ್ಯೂವರ್ಸ್ಗೆ? ಎಲ್ಲರಿಗೂ ನಮ್ಮ ಹೊನ್ನವರ ಕಡೆಯಿಂದ ನಮಸ್ಕಾರ ಹೇಳ್ತಾ ಇದ್ದೀನಿ. ಓಕೆ, ಇವಾಗ ಬನ್ನಿ ಊಟ ಮಾಡ್ಲಿಕ್ಕೆ ಹೋಗೋಣ, ಹಸು ಆಗ್ತಿದೆ ಫುಲ್. ನೋಡಿ ಎಷ್ಟು ಗೋಲ್ಡನ್ ವರ್ಡ್ಸ್ ಮಾತಾಡಿದ್ರು. ಒಳಗೆ ಹೋಗೋಣ. ಆಂಟಿ ತುಂಬಾ ಚೆನ್ನಾಗಿದೆ ಪ್ಲೇಸ್, ಮಾತ್ರ ಅದ್ಭುತವಾಗಿದೆ ಗೈಸ್. ನೋಡ್ತಾ ಇರ್ಬೋದು. ಕರೆದಿದ್ದಕ್ಕೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಟಿಕೆಟ್ ತಗೋಬೇಕು ಇಲ್ಲಿ ಎಲ್ಲೋದ್ರೂ ಟಿಕೆಟ್. ಪಾರ್ಕಿಂಗ್ ಒಂದು ಟಿಕೆಟ್, ಎಂಟ್ರಿ ಆಗ್ಬೇಕಾದ್ರೆ ಒಂದು ಟಿಕೆಟ್, ಈ ಪಿಕ್ನಿಕ್ಗೆ ಪಾರ್ಕ್ ಒಳಗಡೆ ಹೋಗ್ಬೇಕಾದ್ರೂ ಒಂದು ಟಿಕೆಟ್, ಎಲ್ಲ ಕಡೆ ಟಿಕೆಟ್ ಇದೆ. ಇನ್ನೊಂದಿದೆಯಾ ಟಿಕೆಟು? ಎಲ್ಲ ಕಡೆ ಟಿಕೆಟ್ ಟಿಕೆಟ್ ಟಿಕೆಟ್. ಅಂಟೆ ಏನಂತೀರಾ? ಸೇರ್ಕೋಬೋದಲ್ಲ ಇಲ್ಲಿ? ಏನಂತೀರಾ ಅಂಟೆ? ಚೆನ್ನಾಗಿದೆ ಅಂಟಿ ಇಲ್ಲಿ ಪಾರ್ಕು. ಏನಂತೀರಾ? ಸೂಪರ್ ಆಗಿದೆ ಗೈಸ್. ಹೊನ್ನಾವರಕ್ಕೆ ಮೊದಲು ಬನ್ನಿ. ಅಂಕಲ್, ಈಗ ನಮ್ ಬೆಂಗಳೂರು ಹುಡುಗರಿಗೆಲ್ಲ ಹೊನ್ನಾವರ ಬರಕ್ಕೆ ಮಾತಾಡಿ. ಅವ್ರು ಎಷ್ಟೋ ಜನ ಹೊನ್ನಾವರ ನೋಡಿ ಬನ್ರಪ್ಪ. ಹೊನ್ನಾವರ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ತುಂಬಾ ಟೂರಿಸ್ಟ್ ಪ್ಲೇಸ್ ಇದು. ಸ್ಯಾಟರ್ಡೆ ಮತ್ತು ಸಂಡೇ ಇಲ್ಲಿ ಕಾಲ್ ಹಾಕೋಕ್ ಜಾಗ ಇರಲ್ಲ, ರೂಮ್ ಎಲ್ಲ ಖಾಲಿ ಇರಲ್ಲ, ಫುಲ್ ಹೌಸ್ಫುಲ್. ಬನ್ನಿ ಒಂದ್ಸಲ ಹೊನ್ನಾವರ ಬನ್ನಿ, ನೋಡಿ ಹೊನ್ನಾವರ ಬನ್ನಿ. ಅಂತ ಹೇಳಿ ಅಂಕಲ್. ಏನೇನ್ ಪ್ಲೇಸಸ್ ಇಲ್ಲಿ ತುಂಬಾ ಪ್ಲೇಸಸ್ ಚೆನ್ನಾಗಿದೆ. ಗೋಕರ್ಣ ಇದೆ, ಮುರುಡೇಶ್ವರ ಇದೆ, ಮತ್ತು ಹೊನ್ನಾವರದಲ್ಲಿ ಟೆಂಪಲ್ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ಕಾಂಡ್ಲವನ ಇದೆ, ಇಕೋ ಬೀಚ್ ಇದೆ, ಮತ್ತು ತುಂಬಾ ಸುಂದರವಾಗಿದೆ ಹೊನ್ನಾವರ. ಬನ್ನಿ ಒಂದ್ಸಲ ಬೋಟಿಂಗ್ ಎಲ್ಲ ಮಾಡಿ. ಎಷ್ಟು ಚೆನ್ನಾಗಿ ಪರಿಸರ ಅಂದ್ರೆ ತುಂಬಾ ಚಂದ ಕ್ಲೈಮೇಟ್. ಸಂಜೆ ಆಯ್ತು, ಮಾರ್ನಿಂಗ್ ಆಯ್ತು, ಒಳ್ಳೆ ಕ್ಲೈಮೇಟ್ ಇದೆ. ಬನ್ನಿ ಹೊನ್ನಾವರಕ್ಕೆ. ಹಂಗ ಮೊದ್ಲೆಲ್ಲ ಬೋಟಿಂಗ್ ಇರ್ಲಿಲ್ಲ ಅಂತ ಗೊತ್ತಾಯ್ತು. ಬೋಟಿಂಗ್ ಸಿಸ್ಟಮ್ ಎಲ್ಲ ಇರ್ಲಿಲ್ಲ ಹೊನ್ನಾವರದಲ್ಲಿ. ಯಾಕಂದ್ರೆ 2015-16 ನಾವೆಲ್ಲ ಓದಿದೀವಲ್ವಾ ಹೌದೌದು, ಕುಮಟದಲ್ಲಿ. ಬಟ್ ಇವಾಗ ಅದೆಲ್ಲ ಪೇಡು, ಅಂದ್ರೆ ದುಡ್ಡು ಕೊಟ್ಟು ಬೋಟಿಂಗ್ ಮಾಡೋ ತರ ಆಗಿದೆ. ಹೌದು. ಅದು ಇದು ಯಾವಾಗಿಂದ ಅಂಕಲ್ ಇದು ಸ್ಟಾರ್ಟ್ ಈಗ ಆಗಿದೆ? ಒಂದು ಸ್ಟಾರ್ಟ್ ಆದ ನಂತರ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಎಲ್ಲ ಮಾಡ್ತಾರೆ. ಬೋಟಿಂಗ್ ಇದ್ ಮಾಡಿ. ಅವಾಗಿಂದ ಮತ್ತು ತುಂಬಾ ಇಂಪ್ರೂವ್ಮೆಂಟ್ ಆಗೋಯ್ತು, ತುಂಬಾ ಡಿಮ್ಯಾಂಡ್ ಆಗೋಯ್ತು. ಬೆಳ್ಳುಳ್ಳಿ ಕಬಾಬ್ ಏನಂತೀರಾ? ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಇವತ್ತಿಲ್ಲ ಅದು. ಬನ್ನಿ ಕೂತ್ಕೊಳ್ಳೋಣ. ಇಲ್ಲೇ ಬರ್ತಾರೆ. ಇಲ್ಲೇ ಹೋಟೆಲ್ ತರಕಾರಿ ಆರ್ಡರ್ ಬರುತ್ತೆ. ఏంటి ಆಂಟಿ ಹೇಳಿ ಆಂಟಿ ಏನೇನ ಮಾಡಿದೀರಾ ಅಂತ? ಇದು ದೋಡಿ ಫ್ರೈ, ಮೀನ್ ಫ್ರೈ, ಹ್ಮ್. ಮತ್ತೆ ಕಡುಬು, ಅಕ್ಕಿ ಕಡುಬು, ಆಮೇಲೆ ಗೀ ರೈಸ್. ಗೀ ರೈಸ್. ಗೀ ರೈಸಾ? ಗೀ ರೈಸ್. ಓಕೆ, ನೈಸ್. ಇದು ಸ್ಪೆಷಲ್ ಮಟನ್ ಮಟನ್ ಗ್ರೇವಿ. ಸೂಪರ್. ಬನ್ನೂರು ಕುರಿದು ಮಟನ್ ಗ್ರೇವಿ ಸ್ಪೆಷಲ್. ನಿಖಿಲ ಬಂದಿದಾನಲ್ಲ. ಕಡುಬು ಮಾಡಿದಿರಲ್ಲ, ಕಡುಬ್ದೇನು ಸ್ಪೆಷಲ್ ನಿಮ್ ಕಡೆ? ಅದು ನಮ್ಮ ಹಳ್ಳಿ ಕಡೆ ಮಾಡ್ತಾರೆ. ಇಟ್ಕೊಳ್ಳಿ ಅಕ್ಕಿ ಕಡುಬು ಆಂಟಿ, ಅಂತ ಹೇಳಿ. ಇಡಿ ಬಾಯ್. ಅಕ್ಕಿ ಕಡುಬು. ಅಕ್ಕಿ ಕಡುಬು ಮತ್ತು ಧಾರವಾಡ ಸ್ಪೆಷಲ್ ಆ ಮಟನ್. ಧಾರವಾಡ ಸ್ಪೆಷಲ್ ಇದಲ್ಲಪ್ಪ, ರೊಟ್ಟಿ, ಜೋಳದ ಇದು ರೊಟ್ಟಿ. ಮಂಗಳೂರು ಸ್ಪೆಷಲ್, ಉಡುಪಿ ಮಂಗಳೂರು ಸ್ಪೆಷಲ್. ಹೌದಾ? ಕಡುಬು. ಕಡುಬಾ? ಕಡುಬು ಆ ಕಡೆನೂ ಮಾಡ್ತಾರೆ. ಆದ್ರೆ ಕಡುಬಿಗೆ ಇದು ಏನು ಚಟ್ನಿ ಗ್ರೇವಿ ಏನಿರುತ್ತೆ? ಇದೆ ಸ್ಪೆಷಲ್. ಇದನ್ನ ಹಾಕೊಂಡ ತಿನ್ನೋದು? ಹಾಕಿದ್ಮೇಲೆ ಒಂದ್ಸಲ ಒನ್ಸ್ ಮೋರ್ ಅಂತ ಇರ್ತೀವಿ. ಏನಂತೀರಾ? ಏನಂತೀರಾ? ನೈಸ್. ಮೇಡಮ್ ನಿಮ್ದು ಯಾವ ಊರು? ನಮ್ದು ನಾವು ಮೂಲತಃ ಸಾಗರದವರು. ಓಕೆ. ಇಲ್ಲಿ ಹೊನ್ನಾವರದಲ್ಲಿ ಗಂಡನ ಮನೆ. ಹಸ್ಬೆಂಡ್ ಯಾವ ಊರು ಅವ್ರದ್ದು? ಅವ್ರದ್ದು ಇದು ಹೊನ್ನಾವರನೇ. ಹೊನ್ನಾವರನ? ಹೊನ್ನಾವರ. ಊರಿಗೆ ಹೋಗ್ತಾ ಇರ್ತೀರಾ? ಹಾ, ಹೋಗ್ತಾ ಇರ್ತೀವಿ. ಸಾಗರದಲ್ಲಿ ಏನ್ ಸ್ಪೆಷಲ್ ಮೇಡಮ್?
ನಮ್ದು ವರದಳ್ಳಿ ಟೆಂಪಲ್ ಸ್ಪೆಷಲ್, ಹಾ. ಮಾರಿಕಾಂಬಾ ಟೆಂಪಲ್ ಸ್ಪೆಷಲ್ ಅಂದ್ರೆ ಜಾತ್ರೆ ಸ್ಪೆಷಲ್ ಅಲ್ಲಿ. ಯಾವಾಗ ನಡೆಯುತ್ತೆ ಜಾತ್ರೆ? ಜಾತ್ರೆ 3 ವರ್ಷಕ್ಕೊಮ್ಮೆ ಆಗೋದು. ಓಕೆ. ಈಗ ಲಾಸ್ಟ್ ಇಯರ್ ಆಗಿದೆ, ಇನ್ನು ಮತ್ತೆ 2 ವರ್ಷ ಬಿಟ್ಟು ಇವಾಗ. ಅಲ್ಲಿ ಫುಡ್ ಏನ್ ಸ್ಪೆಷಲ್ ಇಲ್ವಾ? ಅಲ್ಲಿನ ಫುಡ್ ಸೇಮ್ ಇದು, ಕಡುಬು, ಅಕ್ಕಿ ರೊಟ್ಟಿ, ಕಡುಬು. ಅದೇ ಸ್ಪೆಷಲ್. ಮಲ್ನಾಡಲ್ಲ ಮಲ್ನಾಡು. ಇದು ಮಲ್ನಾಡದ ಇದು ನಮ್ ಭಾವನ ಹೆಂಡತಿ ಕರಾವಳಿ. ಕರಾವಳಿ ಇದು. ಕಡುಬು. ಇವ್ರದ್ದು ಅಣ್ಣನ ಹೆಂಡತಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ನಾವು ಹೋದ್ರೆ ಕೋಳಿ ಕಡುಬು. ಸಾರು ಕಡುಬು ಸ್ಪೆಷಲ್. ಸಕ್ಕತ್ತ ಕಾಣಿಸ್ತಾ ಇದೆ. ಇವ್ರೊಬ್ರು ಗೆಸ್ಟ್ ಇವತ್ತು, ನನ್ ಮಗನ್ ಫ್ರೆಂಡ್. ಕಾಲೇಜ್ ಸ್ಟೂಡೆಂಟ್. ಏನಂತೀರಾ? ಸೊ ಹಾಯ್ ಗಾಯ್ಸ್, ಇವತ್ತು ನಾವಿದ್ದೀವಿ ಹಲೋ. ಮುಗೀತಾ ಅಂಕಲ್? ತುಂಬಾ ಬ್ಯುಸಿಯೆಸ್ಟ್ ಪರ್ಸನ್ ಅಂತಾನೆ ಹೇಳ್ಬೋದಕ್ಕೆ ಪಾಪ. ಸೊ ಇವಾಗ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಯಾರ್ಯಾರು ಎಷ್ಟೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅಂತ ಒಂದು ಸಣ್ಣ ಗೇಮ್ ಆಡೋಣ ಅಂತ. ರೆಡಿ ಇದ್ದೀರಾ? ಏನಿಲ್ಲ, ಸಿಂಪಲ್ಲು, ದಮ್ ಶಾರತ್ ಅಂತ. ಗೊತ್ತಾಯ್ತಾ? ಗೊತ್ತಾಯ್ತಾನೆ? ತಡೀರಿ, ಇವಾಗ ಅಂಕಲ್ ಹೇಳ್ಬೇಕು. ಯಾವುದು ಅಂದ್ರೆ ಪಿಕ್ಚರ್ ಹೆಸರು ಇದೆ. ಓಕೆ, ತೋರಿಸಿ. ಬಾರಾ ರಾರಾ, ಇದು ಆಪ್ತ ಮಿತ್ರ. ಈ ರೇಂಜ್ಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ದೇವರಾಣಿಗೂ ಆಂಟಿ ಎಷ್ಟು ಟ್ಯಾಲೆಂಟೆಡ್ ಇದಾರೆ ಅಂತ ನೀವೇ ನೋಡ್ತಾ ಇರ್ಬೋದು. ಲೈಟ್ ಆಗಿ 1 ನಿಮಿಷದ ಇಂಟರ್ವ್ಯೂ ಬ್ರೋ. ಚೆನ್ನಾಗಿ ಕಾಣಲಿ ಅಂತ. ಸೊ ಹೇಳಿ ಬ್ರೋ, ನಿಮ್ಮ ಟ್ಯಾಲೆಂಟು ಮತ್ತೆ ನಿಮ್ಮ ಯಾವ್ಯಾವ ಅದರಲ್ಲಿ ನೀವು ಗೆದ್ದಿದ್ದೀರಾ ಮತ್ತೆ ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ನಮ್ಮ ಆಡಿಯನ್ಸಿಗೆ ಹೇಳಿ ಬ್ರೋ. ಸೊ ನಾನು ಡಿಗ್ರಿಯಲ್ಲಿರುವಾಗ ಯೂನಿವರ್ಸಿಟಿ ಬ್ಲೂ ಬಾಡಿ ಬಿಲ್ಡಿಂಗಲ್ಲಿ ಮತ್ತು ಪವರ್ ಲಿಫ್ಟಿಂಗಲ್ಲಿ ಫಸ್ಟ್ ಪ್ಲೇಸ್ ಬಂದಿದೆ. ಮತ್ತು ಮಿಸ್ಟರ್ ಉತ್ತರ ಕನ್ನಡ 2 times ಆ್ಯಂಡ್ 2 times ಗೋಲ್ಡ್ ಮೆಡಲಿಸ್ಟ್. ಸೊ ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದೆ ನೆಕ್ಸ್ಟ್ ಟೈಮ್ ನ್ಯಾಷನಲ್ ಆಡ್ಬೇಕಂತ ಟ್ರೈ ಮಾಡ್ತಿದ್ದೀನಿ. ಸೊ ನಿಮ್ಮ ಅಚೀವ್ಮೆಂಟ್ಸ್ ತುಂಬ ದೊಡ್ಡದಾಗಿದೆ, ತುಂಬ ಖುಷಿ ಆಗುತ್ತೆ ನಮಗೆ. ಇದೇ ರೀತಿ ಬೆಳೀತಾ ಇರಿ. ನಿಮ್ಮ ಊರಿನ ಪ್ರತಿಭೆ, ನೀವು ಹೊನ್ನಾವರ ಪ್ರತಿಭೆ ಅಲ್ವಾ? ಸೊ ಇನ್ನೂ ಎತ್ತಿ ನಿಮ್ಮ ಊರನ್ನ ಇನ್ನೂ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಲಿ ಅಂತ ನಾನು ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಿಮಗೆ ನಾವು ಬೇಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಟ್ರೈ ಮಾಡಿದ್ರು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿನ ಬೆಲ್ ಐಕನ್ ಒತ್ತಿ. ಥ್ಯಾಂಕ್ ಯು.